ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಯಾಗಿರುವ ರಾಶಿ ಫಲಲು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ವೃಷಭ ರಾಶಿಯವರ ಹೂವುಗಳು ಹಾಗೂ ಅವರ ಜೀವನ ಶೈಲಿಯ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋಣ. ಬನ್ನಿ ವಿಡಿಯೋ ಒಳಗಡೆ ಮುಂದುವರಿಯೋಣ. ಖಂಡಿತ ನೀವು ವೃಷಭ ರಾಶಿಯವರು ಶ್ರೀಮಂತರಾಗುವ ಬಗ್ಗೆ ಮತ್ತು ಜೀವನದಲ್ಲಿ ಯಶಸ್ಸು ಪಡೆಯುವ ಬಗ್ಗೆ ಥಂಬ್ನೇಲ್ಗೆ ತಕ್ಕಂತೆ ಈ ವಿಡಿಯೋದಲ್ಲಿ ಈ 3 ಶತ್ರುಗಳನ್ನು ತೊಡೆದುಹಾಕಿ ಸಂಪತ್ತು ಗಳಿಸುವುದು ಹೇಗೆ ಎಂಬ ವಿಷಯದ ಮೇಲೆ ಗಮನಹರಿಸೋಣ. ವೃಷಭ ರಾಶಿಯವರು ಸ್ವಾಭಾವಿಕವಾಗಿಯೇ ಶುಕ್ರಗ್ರಹದಿಂದ ಪ್ರಭಾವಿತರಾಗಿರುತ್ತಾರೆ. ಅಂದರೆ ಅವರಿಗೆ ಐಶ್ವರ್ಯದ ಜೀವನ, ಸಂಪತ್ತು ಮತ್ತು ಸೌಕರ್ಯಗಳ ಮೇಲೆ ಒಲವು ಹೆಚ್ಚಿರುತ್ತದೆ. ಸರಿಯಾದ ಮಾರ್ಗವನ್ನು ಆರಿಸಿಕೊಂಡರೆ ಅವರು ಖಂಡಿತವಾಗಿಯೂ ಶ್ರೀಮಂತರಾಗಬಹುದು. ಇಲ್ಲಿರುವುದು ನಿಮ್ಮ ಜೀವನದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಭಾಗ 1. ವೃಷಭ ರಾಶಿಯವರ ಸ್ವಾಭಾವಿಕ ಧನಯೋಗ. ಶುಕ್ರನ ಪ್ರಭಾವ. ವೃಷಭ ರಾಶಿಯ ಅಧಿಪತಿ ಶುಕ್ರಗ್ರಹ. ಶುಕ್ರನು ಭೋಗ, ಭಾಗ್ಯ, ಕಲೆ, ಪ್ರೇಮ ಮತ್ತು ಸಂಪತ್ತಿನ ಕಾರಕ. ಅಂದರೆ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಐಶ್ವರ್ಯದ ಜೀವನ, ಸುಂದರ ಮನೆ, ವಾಹನ ಮತ್ತು ಹಣದ ಮೇಲೆ ಸಹಜವಾಗಿಯೇ ಆಸೆಯಿರುತ್ತದೆ ಮತ್ತು ಅದನ್ನು ಗಳಿಸುವ ಸಾಮರ್ಥ್ಯವೂ ಅವರಿಗಿರುತ್ತದೆ. ಧನಾತ್ಮಕ ಗುಣಗಳು. ಇವರು ಕಠಿಣ ಪರಿಶ್ರಮಿಗಳು, ತಾಳ್ಮೆ ಉಳ್ಳವರು ಮತ್ತು ಆರ್ಥಿಕವಾಗಿ ಭದ್ರತೆಯನ್ನು ಬಯಸುವವರು. ಇವರು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದರಲ್ಲಿ ದಕ್ಷರು. ಇವೆಲ್ಲವೂ ಶ್ರೀಮಂತರಾಗಲು ಬೇಕಾದ ಅಗತ್ಯ ಗುಣಗಳು. ಆದರೆ ಏಕೆ ಸಮಸ್ಯೆಯಾಗುತ್ತಿದೆ? ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ಕೆಲವು ವೃಷಭ ರಾಶಿಯವರು ಹಣಕಾಸಿನ ತೊಂದರೆ ಅನುಭವಿಸುತ್ತಾರೆ ಅಥವಾ ನಿರೀಕ್ಷಿತ ಮಟ್ಟದ ಶ್ರೀಮಂತಿಕೆಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರು ಅರಿಯದೆ ಮಾಡುವ 3 ತಪ್ಪುಗಳು. ಭಾಗ 2. ಆ 3 ಶತ್ರುಗಳು ಅಥವಾ 3 ತಪ್ಪುಗಳು. ನಿಮ್ಮ ಸಂಪತ್ತನ್ನು ತಡೆಯುವ ಅಡೆತಡೆಗಳು. ಅಥವಾ 3 ತಪ್ಪುಗಳು ಮೇಲಿನಿಂದ ಥಂಬ್ನೇಲ ಉಲ್ಲೇಖ. ಈಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ. ಆ 3 ಶತ್ರುಗಳು ಅಥವಾ ತಪ್ಪುಗಳು ಯಾವುವು ಎಂದು ತಿಳಿಯೋಣ. ತಪ್ಪು 1. ಅತಿಯಾದ ಭೋಗಜೀವನ ಮತ್ತು ಖರ್ಚು, ಸ್ವಾರ್ಥ ಮತ್ತು ಕೋಪದ ಮಿಶ್ರಣ. ಥಂಬ್ನೇಲ್ನಲ್ಲಿರುವ ಹಣದ ಚೀಲ ಮತ್ತು ಕೆಂಪು ಮುಖವನ್ನು ಉಲ್ಲೇಖಿಸಬಹುದು. ಶುಕ್ರನ ಪ್ರಭಾವದಿಂದಾಗಿ ವೃಷಭ ರಾಶಿಯವರು ಕೆಲವೊಮ್ಮೆ ಸುಖ ಭೋಗಗಳಿಗೆ ಅತಿಯಾಗಿ ಮಾರುಹೋಗುತ್ತಾರೆ. ಬ್ರ್ಯಾಂಡೆಡ್ ಬಟ್ಟೆಗಳು, ದುಬಾರಿ ವಾಹನಗಳು, ರೆಸ್ಟೋರೆಂಟ್ ಊಟ, ಹೀಗೆ ಅತಿಯಾದ ಆಸೆ ಮತ್ತು ನನ್ನ ಸುಖ ಎಂಬ ಸ್ವಾರ್ಥದಿಂದ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬಹುದು. ಕೋಪ ಅಥವಾ ಹತಾಶೆಯಾದಾಗಲೂ ಅವರು ರೀಟೇಲ್ ಥೆರಪಿ ಅಥವಾ ಅನಗತ್ಯ ಖರೀದಿಗೆ ಮುಂದಾಗುವ ಸಾಧ್ಯತೆಯಿದೆ. ಇದು ಅವರ ಉಳಿತಾಯವನ್ನು ತಿಂದುಹಾಕುತ್ತದೆ. ತಪ್ಪು 2. ಅತಿಯಾದ ಹಠಮಾರಿ ಸ್ವಭಾವ ಮತ್ತು ಬದಲಾವಣೆಗೆ ವಿರೋಧ. ಇದು ರಾಶಿಯ ಪ್ರಾಣಿ ಎತ್ತಿನ ಗುಣ. ವೃಷಭ ಎಂದರೆ ಎತ್ತು. ಎತ್ತಿನಂತೆ ಇವರು ಹಠಮಾರಿಗಳು. ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅದು ತಪ್ಪಾಗಿದ್ದರೂ ಅದನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ. ಇದು ವ್ಯಾಪಾರ ಅಥವಾ ಹೂಡಿಕೆಯಲ್ಲಿ ನಷ್ಟಕ್ಕೆ ಕಾರಣವಾಗಬಹುದು. ಸಮಯಕ್ಕೆ ತಕ್ಕಂತೆ ಬದಲಾಗಲು ನಿರಾಕರಿಸುವುದು, ಹೊಸ ತಂತ್ರಜ್ಞಾನ ಅಥವಾ ಹೂಡಿಕೆಯ ಅವಕಾಶಗಳನ್ನು ಬಳಸಿಕೊಳ್ಳದಿರುವುದು ಶ್ರೀಮಂತಿಕೆಗೆ ಅಡ್ಡಿಯಾಗುತ್ತದೆ. ತಪ್ಪು 3. ಈರ್ಷೆ ಮತ್ತು ಇನ್ನೊಬ್ಬರನ್ನು ನೋಡಿ ಖರ್ಚು ಮಾಡುವುದು, ಅಸೂಯೆ. ಥಂಬ್ನೇಲ್ನಲ್ಲಿರುವ ಅಸೂಯೆ ಕಣ್ಣುಗಳನ್ನು ಉಲ್ಲೇಖಿಸಬಹುದು. ಇನ್ನೊಬ್ಬರು ಹೊಸ ಕಾರು ತಂದಿದ್ದಾರೆ, ನಾವು ತರಬೇಕು. ಇನ್ನೊಬ್ಬರು ವಿದೇಶ ಪ್ರವಾಸ ಹೋಗಿದ್ದಾರೆ, ನಾವು ಹೋಗಬೇಕು ಎಂಬ ಈರ್ಷೆ ಅಥವಾ ಅಸೂಯೆ ಭಾವನೆ ಕೆಲವೊಮ್ಮೆ ಇವರನ್ನು ಕಾಡುತ್ತದೆ. ತಮ್ಮ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಇನ್ನೊಬ್ಬರೊಂದಿಗೆ ಸ್ಪರ್ಧಿಸಲು ಅನಗತ್ಯವಾಗಿ ಸಾಲ ಮಾಡಿ ಖರ್ಚು ಮಾಡುವುದು ಅವರ ಆರ್ಥಿಕ ಭವಿಷ್ಯವನ್ನು ಹಾಳುಮಾಡುತ್ತದೆ. ಭಾಗ 3. ಶ್ರೀಮಂತರಾಗಲು ಪರಿಹಾರಗಳು ಮತ್ತು ಮಾರ್ಗಗಳು. ಈಗ ಪರಿಹಾರಗಳು. ಆದರೆ ಚಿಂತೆ ಮಾಡಬೇಡಿ ವೃಷಭ ರಾಶಿಯವರೇ, ನೀವು ಖಂಡಿತವಾಗಿಯೂ ಶ್ರೀಮಂತರಾಗಬಹುದು. ಈ 3 ಶತ್ರುಗಳನ್ನು ಗೆಲ್ಲುವುದು ಹೇಗೆ ಮತ್ತು ನಿಮ್ಮ ಜಾತಕದ ಧನಯೋಗವನ್ನು ಸಕ್ರಿಯಗೊಳಿಸುವುದು ಹೇಗೆ ಎಂಬುದನ್ನು ಈಗ ನೋಡೋಣ. ಪರಿಹಾರ 1. ಬಜೆಟಿಂಗ್ ಮತ್ತು ಆಸೆಗಳ ಹತೋಟಿ. ನಿಮ್ಮ ಆದಾಯ ಮತ್ತು ಖರ್ಚಿನ ಬಗ್ಗೆ ಸ್ಪಷ್ಟವಾದ ಲೆಕ್ಕ ಇಡಿ. 50/30/20 ನಿಯಮವನ್ನು ಪಾಲಿಸಿ. 50% ಅಗತ್ಯಗಳಿಗೆ, 30% ಆಸೆಗಳಿಗೆ, 20% ಉಳಿತಾಯ ಅಥವಾ ಹೂಡಿಕೆಗೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಬೇಕು ಮತ್ತು ಅಗತ್ಯ ಎಂಬ ವ್ಯತ್ಯಾಸವನ್ನು ಅರ್ಥೈಸಿಕೊಳ್ಳಿ. ಹಣದ ಚೀಲದ ಮೇಲಿನ ಹತೋಟಿಯೇ ನಿಮ್ಮ ಮೊದಲ ಹೆಜ್ಜೆ. ಪರಿಹಾರ 2. ಹೊಂದಾಣಿಕೆ ಮತ್ತು ಬದಲಾವಣೆಯನ್ನು ಅಳವಡಿಸಿಕೊಳ್ಳುವುದು. ಹಠಮಾರಿ ಸ್ವಭಾವವನ್ನು ಬಿಟ್ಟು ಹೊಸ ಆಲೋಚನೆಗಳು ಮತ್ತು ಬದಲಾವಣೆಗಳಿಗೆ ತೆರೆದುಕೊಳ್ಳಿ. ವ್ಯಾಪಾರ ಅಥವಾ ಹೂಡಿಕೆಯಲ್ಲಿ ನಷ್ಟವಾಗುತ್ತಿದ್ದರೆ ಹಠ ಹಿಡಿಯದೆ ಬೇರೆ ಮಾರ್ಗವನ್ನು ಹುಡುಕಿ. ಸರಿಯಾದ ಹೂಡಿಕೆಯ ಬಗ್ಗೆ ಕಲಿತುಕೊಳ್ಳಿ. ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಇತ್ಯಾದಿ. ಸಮಯಕ್ಕೆ ತಕ್ಕಂತೆ ಬದಲಾಗುವುದು ಶ್ರೀಮಂತಿಕೆಯ ರಹಸ್ಯ. ಪರಿಹಾರ 3. ನಿಮ್ಮ ಗುರಿಗಳ ಮೇಲೆ ಗಮನ ಮತ್ತು ಶಾಂತ ಮನಸ್ಸು. ಇನ್ನೊಬ್ಬರ ಜೀವನವನ್ನು ನೋಡಿ ಈರ್ಷ್ಯೆ ಪಡುವುದಕ್ಕಿಂತ ನಿಮ್ಮದೇ ಆದ ಆರ್ಥಿಕ ಗುರಿಗಳನ್ನು ನಿಗದಿಪಡಿಸಿ. ಅವುಗಳನ್ನು ಸಾಧಿಸಲು ತಾಳ್ಮೆಯಿಂದ ಕೆಲಸ ಮಾಡಿ. ನಿಮ್ಮ ಗಮನ ನಿಮ್ಮ ಏಳಿಗೆಯ ಮೇಲಿರಲಿ, ಇನ್ನೊಬ್ಬರಲ್ಲ. ನಿಮ್ಮಲ್ಲಿ ಕೋಪ ಅಥವಾ ಅಸೂಯೆ ಮೂಡಿದಾಗ ಶಾಂತವಾಗಿರಲು ಧ್ಯಾನ ಅಥವಾ ಯೋಗವನ್ನು ಅಭ್ಯಾಸ ಮಾಡಿ.
ಶಾಂತ ಮನಸ್ಸು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಜ್ಯೋತಿಷ್ಯ ಪರಿಹಾರಗಳು. ಶುಕ್ರಗ್ರಹವನ್ನು ಬಲಪಡಿಸಲು ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀದೇವಿಯ ಆರಾಧನೆ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಬಡವರಿಗೆ ದಾನ ಮಾಡಿ. ಮುಕ್ತಾಯ. ನೋಡಿದ್ರಲ್ಲ ಸ್ನೇಹಿತರೆ, ವೃಷಭರಾಶಿಯವರಾದ ನೀವು ನೈಸರ್ಗಿಕವಾಗಿ ಸಂಪತ್ತು ಗಳಿಸುವ ಯೋಗವನ್ನು ಹೊಂದಿದ್ದೀರಿ. ಆದರೆ ಅತಿಯಾದ ಆಸೆ, ಹಠಮಾರಿತನ ಮತ್ತು ಈರ್ಷೆ ಎಂಬ 3 ತಪ್ಪುಗಳನ್ನು ತೊಡೆದುಹಾಕಿದರೆ ನಿಮ್ಮ ಶ್ರೀಮಂತಿಕೆಯ ಹಾದಿ ಸುಗಮವಾಗುತ್ತದೆ. ಆಶಾವಾದ. ತಾಳ್ಮೆ ಮತ್ತು ಸರಿಯಾದ ಪ್ರಯತ್ನದಿಂದ ನೀವು ಖಂಡಿತವಾಗಿಯೂ ಶ್ರೀಮಂತರಾಗಬಹುದು ಮತ್ತು ನಿಮ್ಮ ಎಲ್ಲ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು. ಕಾಲ್ ಟು ಆಕ್ಷನ್. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನುಭವಗಳು ಅಥವಾ ಪ್ರಶ್ನೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.